ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಸೋಯಾ ಚಂಕ್ಸ್ದೊಂದು ಗ್ರೇವಿ ಮಾಡುವ. ಬನ್ನಿ, ಮೊದಲಿಗೆ ಅದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಂತರ ಅದನ್ನು ಸ್ವಲ್ಪ ಬೇಯಿಸುವ. ನಾವು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕುವ, ಮತ್ತು ಸೋಯಾ ಚಂಕ್ಸನ್ನು ಆ್ಯಡ್ ಮಾಡುವ ಈ ರೀತಿಯಾಗಿ. ನೋಡಿ, ಈಗ ಇದನ್ನು ನೀರಿಂದ ತೆಗೆಯುವ. ನೀರು ಸ್ವಲ್ಪ ಹೀರಿಕೊಂಡಿದೆ, ಅದರಿಂದ ತೆಗಿಬೇಕೀಗ. ನೋಡಿ, ಈ ರೀತಿಯಾಗಿ. ನೀರಿನಿಂದ ತೆಗೆದ ನಂತರ ಇದನ್ನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ನೋಡಿ, ಫಸ್ಟಿಗೆ ಮೊದಲು ಅರಶಿನ ಹುಡಿ ಹಾಕುವ. ಅರಶಿನ ಹುಡಿ, ನಂತರ ಸ್ವಲ್ಪ ಮೆಣಸಿನ ಹುಡಿ ಹಾಕುವ. ಖಾರಕ್ಕೆ ಬೇಕಾದಷ್ಟು ನಿಮಗೆ ಚೂರು ಮೆಣಸಿನ ಹುಡಿ ಆ್ಯಡ್ ಮಾಡಿದೆ. ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕುವ. ನೋಡಿ, ಮತ್ತೆ ಸ್ವಲ್ಪ ಕರ್ಡ್ ಹಾಕುವ ಇದಕ್ಕೆ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿ ಇಟ್ಟುಕೊಳ್ಳುವ, ಮ್ಯಾರಿನೇಟ್ ಮಾಡಿ. ನೋಡಿ, ಆನಿಯನ್, ಟೊಮೆಟೊ, ಜಿಂಜರ್, ಗಾರ್ಲಿಕ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು. ಈಗ ನಮಗೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಲಿಕ್ಕೆ ಉಂಟು. ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಫಸ್ಟಿಗೆ ಆಯಿಲ್ ತೆಗೆದುಕೊಳ್ಳುವ. ಸ್ವಲ್ಪ ಜೀರಾ ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ, ಒಂದೊಂದು ಸ್ಪೂನ್ ಹಾಕಿಕೊಳ್ಳುವ ಕೊತ್ತಂಬರಿ. ಇದು ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿಯಾಗಿ. ನೋಡಿ, ಸ್ವಲ್ಪ ಅದಕ್ಕೆ ಗಾರ್ಲಿಕ್ ಹಾಕಿಕೊಳ್ಳುವ. ಗಾರ್ಲಿಕ್, ಜಿಂಜರ್ ಆ್ಯಡ್ ಮಾಡಬೇಕು, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಮತ್ತು ಆನಿಯನ್, ಈರುಳ್ಳಿ ಹಾಕುವ. ಇದಕ್ಕೆ ಈರುಳ್ಳಿ ಹಾಕಬೇಕು ಈ ರೀತಿ. ನಂತರ ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಆಯಿಲಲ್ಲಿ ಫ್ರೈ ಆಗಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಟೊಮೆಟೊ ಹಾಕುವ. ಟೊಮೆಟೊ ಆ್ಯಡ್ ಮಾಡುವ. ಇದನ್ನೆಲ್ಲ ಫ್ರೈ ಮಾಡಿ ಮತ್ತೆ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇದೆ. ನೋಡಿ, ಈ ರೀತಿಯಾಗಿ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡಿ ನಂತರ ಅದನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಮಸಾಲ ರೆಡಿ ಆಯಿತು. ನೋಡಿ ನೋಡಿ ನಂತರ ಒಂಚೂರು ಆಯಿಲ್ ಹಾಕಿ ಪಾತ್ರೆಗೆ. ನಂತರ ಅದಕ್ಕೆ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಬೇಕು. ಹಾಕಿದ ನಂತರ ಮ್ಯಾರಿನೇಟ್ ಮಾಡಿಟ್ಟಂಥ ಸೋಯಾ ಚಂಕ್ಸನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಈ ರೆಸಿಪಿಯನ್ನು ನೀವು ಚಪಾತಿ ಜೊತೆಗೆ, ರೈಸ್ ಜೊತೆಗೆ ಸಹ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನೋಡಿ, ಈ ರೀತಿ ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಮಸಾಲವನ್ನು ಆ್ಯಡ್ ಮಾಡುವ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ. ನಿಮಗೆ ತುಂಬ ಸ್ಪೈಸಿ ಬೇಕಿದ್ರೆ ಇದಕ್ಕೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಬೋದು, ಹಸಿರು ಮೆಣಸು. ನೋಡಿ, ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.
ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.